ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗುಡ್. ನಾನಿವತ್ತು ಒಂದು ಪಾಸಿಟಿವ್ ಅಫರ್ಮೇಷನ್ ಜೊತೆ ನಂದು ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಳ್ತಾ ಇದ್ದೀನಿ. ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ವಾಟ್ ಯು ಹ್ಯಾವ್ ಅಲ್ವಾ? ಇಟ್ ಈಸ್ ಸಚ್ ಎ ನೈಸ್ ಅಫರ್ಮೇಷನ್. ನಾನು ನನ್ನ ಪ್ರೀವಿಯಸ್ ವಿಡಿಯೋಲಿ ಪುಟಾಣಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಇವತ್ತು ಶೇಂಗಾ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ನಾನೊಂದು ಐರನ್ ಕಡಾಯಿ ತೊಗೊಂಡಿದ್ದೀನಿ. ಅದರಲ್ಲಿ 2 ಗ್ಲಾಸಸ್ ಶೇಂಗಾ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣಂತೆ. ಅದು ಚೆನ್ನಾಗಿ ಅದರದ್ದು ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕ ಡ್ರೈ ರೋಸ್ಟ್ ಮಾಡಬೇಕು. ಇವಾಗ ಆಗಿದೆ, ರೆಡಿ ಆಗಿದೆ. ಇದನ್ನು ನಾನು ತಣ್ಣಕ್ಕಾಗಬೇಕು ಫಸ್ಟು. ಅದರದ್ದು ಸಿಪ್ಪೆ ಬೇಕಿದ್ರೆ ನೀವು ತಗೊಳ್ಬೋದು, ನಾನು ಪುಡಿಗೆಲ್ಲ ಏನು ತಗೊಳ್ಳೋದಿಲ್ಲ. ಅದಕ್ಕೆ ಬೆಳ್ಳುಳ್ಳಿ ಮತ್ತು ಉಪ್ಪು, ಖಾರ ನಿಮ್ಮ ಟೇಸ್ಟ್ ಪ್ರಕಾರ ನೋಡಿ ಹಾಕ್ಕೊಳ್ಳಿ. ಇದು ಏನಂದರೆ ತರಿಯಾಗಿ ಇದು ಮಿಕ್ಸಿ ಆಗಬೇಕು, ತುಂಬ ನೈಸ್ ಆಗಬೇಕಂತ ಇಲ್ಲ ಉಂಡೆ ಕಟ್ಟುತ್ತೆ. ಮಿಡಲಲ್ಲಿ ಹಾಗೆ ಕಲಿಸ್ಕೊಳ್ತಾ ಮಿಕ್ಸಿ ಹಾಕ್ಕೊಳ್ಳಿ. ಅಷ್ಟೇ, ಸಿಂಪಲ್. ನಮ್ಮ ಶೇಂಗಾ ಪುಡಿ ರೆಡಿ ಆಗೋಯಿತು. ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈವನ್ ದೋಸೆಗೂ ಮಕ್ಳಿಗೆ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ತಿಂತಾರೆ. ಇದಕ್ಕೆ ಇನ್ನೂ ರುಚಿ ಆಗಬೇಕಂತಂದರೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಬೆಲ್ಲ ಹಾಕ್ಕೊಳ್ಳಿ, ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.